ಹಲೋ ನಮಸ್ಕಾರ, ನಾನು ನಿಮ್ಮೆಲ್ಲರ ಕುರುಗ್ ಬ್ಲಾಗರು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ನನ್ನ ಹಳೆಯ ನೆನಪುಗಳನ್ನು ಬಿಟ್ಟು ಬಂದಿರೋ ಒಂದು ಜಾಗ ಉಂಟು. ಹಾಗೆ ಈ ವಿಡಿಯೋನ ನೋಡ್ತಿರೋ ನಿಮ್ಮ ನೆನಪುಗಳು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಆದರೆ ಸಣ್ಣ ಪುಟ್ಟ ಬದಲಾವಣೆಗಳಾಗಿದೆ, ಹೆಸರೇ ಚೇಂಜ್ ಆಗಿದೆ. ನೀವು ಓದುವಾಗ ಏನು ಹೆಸರಿತ್ತು ಅಂತ ಕಮೆಂಟ್ ಹಾಕಿ ನೋಡಿ. ಇದೇ ಜಾಗಕ್ಕೆ ನೀವು ಬರಬೇಕಾಗ್ತದೆ ನಿಮ್ಮ ಹಳೆಯ ನೆನಪುಗಳು ಬೇಕು ಅಂತ ಇದ್ರೆ. ನಾನು ನಮ್ಮ ನೆನಪುಗಳನ್ನ ಬಿಟ್ಕೊಂಡು ಹೋದಂಥ ಒಂದು ಜಾಗ ಅಂತ ಹೇಳಿದ್ರೆ ಇದೆ ನಮ್ಮ ನಪ್ಪೊಕ್ಲಿನ ಶಾಲೆ. ಇಲ್ಲಿ ಬಂದಾಗ ಒಂದೊಂದು ಜಾಗ ಕೂಡ ನೋಡುವಾಗ ನನ್ನ ಹಳೆಯ ನೆನಪುಗಳು, ನಿಮಿಷದ ಹಳೆಯ ನೆನಪುಗಳು ಮತ್ತೆ ಕಣ್ಣೆದುರು ಬಂದಾಗೆ ಆಯಿತು. ಈ ವರಾಂಡದಲ್ಲೆಲ್ಲ ಕೂತ್ಕೊಂಡು ಗ್ರೂಪ್ ಸ್ಟಡಿ, ಊಟ ಮಾಡ್ತಾ ಇದ್ದಿತ್ತು, ಆಟ ಆಡ್ತಾ ಇದ್ದದಲ್ಲ, ಈ ಕಣ್ಮುಂದೆ ಬಂದಂಗೆ ಆಯಿತು ಗುರು. ಜ್ಞಾನ ದೇಗುಲವಿದು ಕೈ ಮುಗಿದ ಒಳಗೆ ಬನ್ನಿ ಅಂತ ಯಾವಾಗಲೂ ಕರೀತಾ ಇತ್ತು. ಈಗ ಸ್ಕೂಲೆಲ್ಲ ಡೆವಲಪ್ ಆಗಿದೆ, ಅದೊಂದು ಸಂತೋಷದ ವಿಷಯ. ಈಗ LKG to 10th ತನಕ. ಅದೇ ರೀತಿ ನನ್ನ ಜೀವನದಲ್ಲಿ ಒಂದು ಪಾಠ ಅಂತ ಹೇಳಿದ್ರೆ ಈ ಒಂದು PUC ಜೀವನ. ಇಲ್ಲಿ ಓದಿದವರಿದ್ರೆ ಕಮೆಂಟ್ ಆಗಿ ನೋಡೋಣ. ಹಾಗೆ ಇಲ್ಲಿ ಓದಿದವರಿಗೆ ನಾನು ಮೈನ್ ಸ್ಪೋರ್ಟ್ ತೋರಿಸ್ತೀನಿ, ಅಲ್ಲಿ ನಿಮ್ಮ ಮೆಮೊರೀಸ್ ಇದೆ ಅಂತ ಹೇಳಲೇಬೇಕು. ಈ ಒಂದು ಕಲ್ಲು ನಾವೆಲ್ಲ ಸೀನಿಯರ್ಸ್ ಜೂನಿಯರ್ಸ್ ಕೂತ್ಕೊಂಡು ಮಾತನಾಡ್ತಾ ಇದ್ದಂತ ಒಂದು ಕಲ್ಲು ಈಗ ಕಾಡು ಹಿಡಿದು ಬಿಟ್ಟಿದೆ. ಇವಾಗಿನ ಮಕ್ಕಳಿಗೆ ಏನು ಗೊತ್ತಿಲ್ಲ. ಈಗ ಇರೋದು 50-40 ಮಕ್ಕಳು ಅಷ್ಟೇ ಇರೋದು. ಈ ಕಲ್ಲಲ್ಲೆಲ್ಲ ಗರ್ಲ್ಸ್ ಕೂತ್ಕೊಂಡು ಅವಳು ಇವಳ ಬಗ್ಗೆ ಏನೆಲ್ಲ ಹೇಳ್ತಾ ಇತ್ತು. ಈ ಕಲ್ಲು ಪರ್ಪಿಸ್ಟ್ ಅಂತ ಹೇಳ್ತೀವಿ ನಾವು, ಕಲಿಯೋರಿಗಿರುವಂಥ ಕಲ್ಲು. ಅಲ್ಲಿ ಚೇತನ್, ವಸಂತು ಅವರೆಲ್ಲ ಕೂರ್ತಾ ಇದ್ರು, ಅದು ಬೇರೆ. ಹಾಗೆ ಇದು ಸಿಗ್ಮಾ ಬಾಯ್ಸ್ಗೆ ಏನು ಇಷ್ಟ ಆಗೋದಿಲ್ಲ. ಇಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಲವರ್ಸ್ ಮಾತನಾಡುವಂತ ಸ್ಪಾಟ್ ಅದು. ಈಗ ಅಲ್ಲಿ ಹೋದಾಗ ಅದೆಲ್ಲ ಅಲ್ಲಿ ಮಾತನಾಡೋ ಕಣ್ಣಿಂದ ಕಂಡಾಗೆ ಆಗಿತ್ತು. ಹಾಗೆ ಈ ಒಂದು ಕಟ್ಟೆ ನಮ್ಮ ಗ್ರೌಂಡದ್ದು, ಇಲ್ಲಿ ಬಾಯ್ಸ್ ಗರ್ಲ್ಸ್ ಎಲ್ಲ ಕೂತ್ಕೊಂಡು ಮಾತನಾಡ್ತಾ ಇದ್ರು. ಹಾಗೆ ನಮ್ಮನ್ನ ಉಷಾರಾಣಿ ಮೇಡಮು, ಕಸ್ತೂರಿ ಮಮ್ಮಿ ಹೀಗೆ ಕೆಲಸ ಮಾಡಿಸ್ತಾ ಇದ್ರು. ಹಾಗೆ ಈ ಒಂದು ಹ್ಯಾಮಿನ್ಸ್ ಅಲ್ಲಿ ಕೂತು ಕಲಿಯೋಕೆ ಬೇರೆನೇ ಮಜಾ ಇತ್ತು. ಇದು ವಿದ್ಯೆದ ಕೋಟೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಪೊಕ್ಲು ವಿದ್ಯೆದ ಕೋಟೆ. ಹಾಗೆ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.